ದೇವಾಲಯದಲ್ಲಿ ಬೇಕಾ ವಸ್ತ್ರ ಸಂಹಿತೆ ಈ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಪಾರ್ಟಿಗೂ ಒಂದು ಬಟ್ಟೆ ದೇಗುಲಕ್ಕೂ ಒಂದೇ ಬಟ್ಟೆ ಅನ್ನೋ ರೀತಿಯಲ್ಲಿ ಹೋಗೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನ ಕೆಲವರು ಕೇಳಿದ್ರೆ ಅದು ಕಡ್ಡಾಯ ಅಂತ ಮಾಡುವಂಥ ಅಗತ್ಯತೆ ಇಲ್ಲ, ಮನಸ್ಥಿತಿ ಇದೆ, ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಅರಿವಿದೆ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇದೆ. ನಿಜಕ್ಕೂ ಮಂಜುಳಾ ಅವರೇ, ಆ ಅರಿವಿದ್ರೂ ಕೂಡ ಯಾಕೆ ಹಾಗಿದ್ರೆ ಬೋರ್ಡ್ಗಳು ಬರ್ತಾ ಇದೆ? ಎಲ್ಲೋ ಅಂತಹ ಸನ್ನಿವೇಶಗಳಾಗ್ತಾ ಇರೋದು, ಘಟನೆಗಳು ನಡೀತಾ ಇರೋದು, ಕೆಲವರಿಗೆ ಮುಜುಗರ ಆಗ್ತಾ ಇರೋದ್ರಿಂದಾಗಿ ಇಂಥದ್ದೊಂದು ಬೋರ್ಡ್ಗಳನ್ನ ಹಾಕೋ ಮಟ್ಟಕ್ಕೆ ಹೋಗಿದ್ಯಾ? ಅಂತ ಪರಿಸ್ಥಿತಿ ಬೇಕಿದೆಯಾ? ಅಥವಾ ನಾವೇ ಸ್ವಯಂ ಆಗಿ ಹೇಗಿರಬೇಕು, ಪಬ್ಲಿಕ್ ಅಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಅರಿವು ಎಲ್ರಿಗೂ ಇರಲೇಬೇಕಾಗತ್ತೆ. ದೇವಸ್ಥಾನಗಳಿಗೆ ಹೋಗುವಂತ ಅರಿವು ಕೂಡ ಎಲ್ರಿಗೂ ಇರುತ್ತೆ ಅನ್ನುವಂಥ ಭಾವ ಇಟ್ಕೊಂಡ್ರೆ ಸಾಕ? ಅಲ್ಲಿ ನಾನು ಅದನ್ನೇ ಹೇಳ್ತಾ ಇರೋದು, ಇಲ್ಲಿ ಕಡ್ಡಾಯ ಅನ್ನೋದು ಮಾಡಬೇಡಿ. ಮನಸ್ಥಿತಿಗಳನ್ನು ಒಲಿಸ್ಕೊಳ್ಳೋಕೆ ಪ್ರಯತ್ನ ಪಡಿ. ನೀವು ಕಡ್ಡಾಯ ಅನ್ನೋದು ಹೇರಿಕೆ ಅನ್ನೋ ಥರ ಅನ್ಸುತ್ತೆ. ಹೇರಿಕೆ ಮಾಡುವ ಅಗತ್ಯತೆ ಇಲ್ಲ ಇಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಕುಟುಂಬ ಅಥವಾ ಯಾರು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ, ಆ ಥರದ್ದು ಒಂದು ಭಕ್ತಿ ಪ್ರಧಾನವಾಗಿ ಬಂದಿರೋರು, ಯಾರೋ ಸುಮ್ಮನೆ ಹಾದಿಲು ಬೀದಿಲಿ ಹೋಗೋರೆಲ್ಲ ದೇವಸ್ಥಾನಕ್ಕೆ ಹೋಗೋದಿಲ್ಲ. ನಿಮಗೆ ನೋಡುವ ಹುಚ್ಚಿದ್ದವ್ರು ಹೋಗ್ತಾರೆ. ದೇವರು ಹೇಗಿರ್ಬೋದು, ದೇವಸ್ಥಾನದ ಪ್ರಾಂಗಣ ಭಕ್ತಿಯಿಂದ ಹೋಗೋರು ಬೆಳಗ್ಗೆ ಎದ್ದು, ನಮ್ಮಲ್ಲೆಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ವಿಭೂತಿ ಪಟ್ಟೆ ಹಾಕ್ಕೊಂಡು ನಂತರ ನಾವು ದೇವಸ್ಥಾನಗಳಿಗೆ ಹೋಗುವಂಥದ್ದು, ಅಥವಾ ಮನೇಲಿ ಇನ್ನೇನು ಶಿವ ಪೂಜೆ ಮಾಡಿಕೊಂಡು ಮತ್ತೊಂದು, ಅದೊಂದು ಪದ್ಧತಿ ಪಾರಂಪರಿಕವಾಗಿ ನಮ್ಗೆ ಬಂದಿರ್ತದೆ. ತಲೆಮಾರುಗಳಿಂದ ನಮ್ಮಲ್ಲಿ ಹೇಳ್ಕೊಟ್ಟು ಬೆಳೆಸಿರ್ತಾರೆ. ದೇವಸ್ಥಾನಕ್ಕೆ ಹೀಗೆ ಹೋಗ್ಬೇಕಪ್ಪ ಅಂತ ಹೇಳ್ಕೊಂಡು ಮಡಿಯಿಂದ ಶುದ್ಧವಾಗಿ ಒಳ್ಳೆ ರೀತಿ ಬಟ್ಟೆಗಳನ್ನ ಹಾಕೊಂಡು ಹೋಗುವಂಥದ್ದು. ಆ ಒಳ್ಳೆ ರೀತಿ ಬಟ್ಟೆಗಳು ಒಂದೊಂದ್ಸಲ ಹಾದಿ ಹೋಗ್ತಾ ಇರುವಾಗ ವಿಸಿಟ್ ಮಾಡುವಂಥ ಸಂದರ್ಭ ಬಂತು ಅಂದಾಗ ನೀವು ನಮ್ಮನ್ನ ನಿರ್ಬಂಧಿಸಿದಾಗ ಸಮಸ್ಯೆ ಆಗುತ್ತೆ. ಖಂಡಿತ ನಿರ್ಬಂಧಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಇಲ್ಲಿ ಹೋಗ್ಬಾರ್ದೇನೋ ಈ ತರ ಬಟ್ಟೆ ಹಾಕೊಂಡು ಅನ್ನೋದಾದ್ರೆ ಅದು ಕಡ್ಡಾಯ ಆಗುತ್ತೆ. ಕಡ್ಡಾಯ ಮಾಡಬೇಡಿ, ನೀವು ಕಡ್ಡಾಯ ಮಾಡಬೇಡಿ. ಅರಿವು ಕೊಡಿ. ಆಮೇಲೆ ಅರಿವಿದ್ದೇ ಇರುತ್ತೆ. ಮನೆಯವರು ಹೇಳಿರ್ತಾರೆ, ಸಮಾಜ ಹೇಳಿರುತ್ತೆ, ಪ್ರತಿಯೊಂದು ಜಾಗದಲ್ಲಿ ಹಿರಿಯರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಈ ದೇವಸ್ಥಾನಕ್ಕೆ ಹೇಗೆ ಬರ್ಬೇಕು ಅಂತ ಏನು ಬಂದವರಿಗೆಲ್ಲ ಒಬ್ಬೊಬ್ಬರಿಗೆ ಹೇಳಲಿಕ್ಕೆ ಫಲಕವನ್ನು ಹಾಕಿದೆ. ಇಷ್ಟು ದಿವಸ ನನ್ನ ಪ್ರಶ್ನೆ ಇರೋದು, ಒಂದು ಫಲಕ ಹಾಕಿ ಬಿಟ್ಬಿಟ್ರೆ ಆಗಲ್ಲ, ಅದು ಕಡ್ಡಾಯ ಅಂತ ಮಾಡಿದ್ರೆ ಒಬ್ರು ಮಾನಿಟರಿಂಗ್ ಅಂತ ಮಾಡ್ಬೇಕು. ದೇವಸ್ಥಾನಕ್ಕೆ ಬರುವಂತವರಿಗೆ ಈ ರೀತಿ ನೀವು ಬರೋ ಹಾಗಿಲ್ಲ ಅಂತ ಹೇಳಿ ಒಬ್ರು ಮಾನಿಟರ್ ಮಾಡೋದಕ್ಕೆ, ಅವರನ್ನ ಲುಕ್ ಹೇಗಿದೆ ಅನ್ನೋದನ್ನ ನೋಡಿ ಒಳಬಿಡೋದು, ಆ ಒಂದು ವಿಚಾರ ಇದೆಯಲ್ಲ, ಅದ್ ನಡ್ಕೊಳ್ಳೋ ರೀತಿ ಅದೇ ಕಾರಣ. ಒಂದ್ ನಿಮಿಷ ಸರ್, ನಾನು ಕ್ಲಿಯರ್ ಮಾಡ್ತೇನೆ ದಯವಿಟ್ಟು ಒಂದ್ ನಿಮಿಷ. ಯಾಕಂದ್ರೆ ಈಗ ಹಾಗೆ ಮಾಡಿದ ಪರಿಣಾಮ, ಇವತ್ತು ಫಸ್ಟ್ ತಿರುಪತಿಗೆ ಹೋದಾಗ ನಾವು ಹಾಗೆ ಹೋಗಿರ್ತೇವೆ, ಅಲ್ಲಿ ನಮ್ಗೆ ಮಾನಿಟರ್ ಮಾಡಿದ್ದಾರೆ ಹೀಗೆ ಬರ್ಬೇಕು ಅಂತ, ಅಲ್ಲಿ ಫಲಕ ಕೂಡ ಹಾಕಿದ್ದಾರೆ, ಹೇಳಿದ್ದಾರೆ, ತಗೊಂಡು ಹೋಗಿಲ್ಲ ಅಂದ್ರೆ ಅಲ್ಲಿ ನಮ್ಗೆ ಶಲ್ಯ ಅಥವಾ ಇದನ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಾನು ತಿರುಪತಿಗೆ ಹೋಗ್ಬೇಕಾದ್ರೆ ನನ್ಗೆ ಗೊತ್ತಾಗ್ತದೆ, ತಿರುಪತಿಗೆ ಹೋಗ್ಬೇಕಾದ್ರೆ ನಾನು ಸೀರೆ ಉಟ್ಕೊಂಡು ಹೋಗ್ಬೇಕು, ಅಥವಾ ಈಗ ಚೂಡಿದಾರ್ ಹಾಕೊಂಡು ಹೋದ್ರೆ ನೀಟಾಗಿ ಒಳ್ಳೆ ರೀತಿಯಲ್ಲಿ ಬಟ್ಟೆ ತಗೊಂಡು ಹೋಗುವಂತಹ ಜ್ಞಾನ ಇದೆ ಅಲ್ಲ, ಅಲ್ಲಿ ನನಗೆ ಬರ್ತದೆ. ಈ ಅರಿವನ್ನು ನಾವು ರಾಜ್ಯದಲ್ಲಿ ಎಲ್ಲಾ ದೇವಸ್ಥಾನದಲ್ಲೂ ಮೂಡಿಸ್ತಾ ಇದ್ದೇವೆ. ಇನ್ನೊಂದು ನಾನು ಹೇಳ್ತಾ ಇದ್ದೇನೆ, ಯಾರು ಇವತ್ತು ಇವತ್ತು ಪ್ರಶ್ನೆ ಬೇಕಾ ಅಂತ ಪ್ರಶ್ನೆ ಮಾಡ್ತಾರೆ, ನಾಳೆ ಇನ್ನೊಂದು ಹೇಳ್ತಾರೆ, ದೇವಸ್ಥಾನಕ್ಕೆ ನೀವ್ ಯಾಕೆ ಹೋಗ್ತೀರಾ ಅಂತಾರೆ ಈ ನಾಸ್ತಿಕವಾದಿಗಳು. ದೇವರಿಗೆ ಭಾಷಣ ಆಗಬಾರದು ಪ್ಲೀಸ್. ನೋಡಿ, ಇವರಿಗೆ ಈ ರೀತಿ ಮ್ಯಾಂಡೇಟರಿ ಬದುಕಬೇಕು ಅಂತ ಹೇಳಿ ರೈಟ್ಸ್ ಕೊಟ್ಟವ್ರು ಯಾರು? ನಿಮಗೆ ಯಾರು ರೈಟ್ಸ್ ಕೊಟ್ಟಿದ್ದಾರೆ? ನನ್ನ ಬದುಕನ್ನ ನಾನು ಈ ಭೂಮಿಯಲ್ಲಿ ಈ ಕಾನೂನಿನ ಅಡಿಯಲ್ಲಿ ಬದುಕಬೇಕಾದಂತ. ಒಂದ್ ನಿಮಿಷ ಪ್ಲೀಸ್, ನೀವು ಮನೇಲಿರಿ. ನೀವು ನೋಡಿ, ಸಾರ್ವಜನಿಕ ಜಾಗದಲ್ಲಿ ನೀವು ಹೇಗಿರ್ಬೇಕು ಅಂತ ಹೇಳುವಂತ ರೈಟ್ ಅನ್ನ ನೀವು ಕೊಟ್ಟವ್ರು ಯಾರು? ನಿಮಗೆ ನಿಮ್ಮ ಬೋರ್ಡ್ ಆದ ರೈಟ್ ಹಾಕೊಂಡಿದ್ದು. ಒಂದ್ ನಿಮಿಷ, ದೇವಸ್ಥಾನ ಒಂದ್ ನಿಮಿಷ, ಅದು ನಿಮ್ಮ ಮನೇಲಿ ಇಟ್ಕೊಳ್ಳಿ. ನೀವು ನಿಮ್ಮ ಮನೆ ದೇವಸ್ಥಾನ. ಒಂದ್ ನಿಮಿಷ ಭವ್ಯ ಅವರೇ, ನೀವು ಮಾತಾಡಲ್ಲ ಪ್ಲೀಸ್. ಭವ್ಯ ಅವರೇ, ಪ್ಲೀಸ್ ರೈಟ್. ಸೊ ನೀವು ಒಂದ್ ನಿಮಿಷ, ನಿಮ್ಮ ಸ್ವಂತ ನೋಡಿ, ಎರಡು ತರ ದೇವಸ್ಥಾನಗಳಿದೆ. ಒಂದು ಸ್ವತಃ ಏನು ಪ್ರೈವೇಟ್ ದೇವಸ್ಥಾನಗಳಿದೆ, ಮತ್ತು ಸಾರ್ವಜನಿಕವಾಗಿ ಸರ್ಕಾರದ ದೇವಸ್ಥಾನಗಳಿದೆ. ಮುಜರಾಯಿ ಇಲಾಖೆ ಇರ್ತಕ್ಕಂಥ, ನಾವು ಕೇಳ್ತಾ ಇರ್ತಕ್ಕಂಥ ಮುಜರಾಯಿ ಇಲಾಖೆಯಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಿಗೆ ನಾವು ಯಾವ್ದು ರೂಲ್ಸ್ ಅನ್ನ ಮಾಡಕ್ ಬರೋದಿಲ್ಲ. ಅದು ಕಾನೂನಾತ್ಮಕವಾಗಿ ಏನಿದೆಯೋ ಅದು ಬರ್ತದೆ. ನಿಮ್ಮ ವೈಯಕ್ತಿಕವಾಗಿ ಯಾವ್ದನ್ನ ದೇವಸ್ಥಾನಗಳ ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಟ್ರಸ್ಟ್ ಮುಖಾಂತರ ನಡೆಸೋದಾದ್ರೆ ನಿಮ್ಮ ಅದು ಆಡಳಿತ ಮಂಡಳಿ ಇಟ್ಕೊಳ್ತೀರಿ, ನೀವು ಮಾಡಿ. ಅದನ್ನ ಬಿಟ್ಟು ನೀವು ಸಾರ್ವಜನಿಕವಾಗಿ ಬಂದು ನೀವು ಹೇಗೆ ಬದುಕಬೇಕು ಅಂತ ರೈಟ್ ಕೊಟ್ಟಾರ ನಿಮಗೆ? ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಎಂಪೋಸ್ ಎನಿ, ಯಾರ ಮೇಲಾದ್ರೂ ಇಂಪೋಸ್ ಮಾಡುವಂತ ಹಕ್ಕು ಕೊಟ್ಟವ್ರು ಯಾರು ನಿಮಗೆ? ನಿಮ್ಮ ಸ್ವಂತ ದೇವಸ್ಥಾನ ಆದ್ರೆ ನಿಮ್ಮ, ಒಂದ್ ನಿಮಿಷ ಪ್ಲೀಸ್,
ನಿಮ್ಮ ಸ್ವಂತ ದೇವಸ್ಥಾನ ಆದ್ರೆ ನಿಮ್ಮ ಆಡಳಿತ ಮಂಡಳಿ ನಿಮ್ಮ ದೇವಸ್ಥಾನಕ್ಕೆ ಇಟ್ಕೊಳ್ಳಿ. ಸಾರ್ವಜನಿಕವಾಗಿ ಎಲ್ಲರೂ ನನ್ನ ರೀತಿಯ ಬದುಕಿಂತ ಹಕ್ಕು ಕೊಟ್ಟವ್ರು ಯಾರು? ಈಗ ನಾನು ಹೇಳ್ದಾಗ ಬದುಕ್ತೀರಾ ನೀವು? ನಾನು ಹೇಳ್ದಾಗ ನೀವು ಬದುಕಲ್ಲ ಅಂದ್ರೆ ನೀವು ಹೇಳ್ದಾಗ ನಾನು ಯಾಕೆ ಬದುಕಬೇಕು? ಈ ಕಾನೂನು ನಡುವೆ ಹೇಗೆ ಬದುಕಬೇಕು ಬದುಕ್ತೀವಿ ಅಷ್ಟೇನೆ. ಇದಕ್ಕೆ ನಂದು ವಿರೋಧ ಇದೆ ಮೇಡಮ್. Okay. ನಾವು ಒಪ್ಕೊಳ್ಳೋದಿಲ್ಲ. ಮನುಷ್ಯ ಹೇಗೆ ಬರಂಗಿಲ್ಲ ಅಂತ ಇಂಥದೆಲ್ಲ ಬಂದಾಗಲೇ ಆಕ್ಷೇಪಗಳು. ಅರ್ಧ ಜೀನ್ಸ್ ಈಗ ಬೀಚ್ ಹೋಗಿರ್ತಾರೆ ಹಾಗೆ ಬಂದ್ಬಿಡ್ತಾರೆ, ಅದೆಲ್ಲ ವಿರೋಧ ಇದೆ ಮೇಡಮ್. ನಾವು ಅದಕ್ಕೆ ಒಪ್ಪೋದಿಲ್ಲ. ಆಕ್ಚುಲಿ ಏನ್ ಗೊತ್ತಾ, ನಮ್ಮ ದೇವಸ್ಥಾನ ನಮ್ಮ ದೇವ್ರು ನೋಡೋದಕ್ಕೆ ಯಾರದು ಅಪ್ಪಣೆ ಬೇಕಿಲ್ಲ, ನಮ್ಗೆ ಯಾವ ಸರ್ಕಾರದ ಅಪ್ಪಣೆನೂ ಬೇಕಿಲ್ಲ. ನಾನು ಇಂಡಿಪೆಂಡೆಂಟ್ ಬದುಕಿದ್ದೀನಿ, ಒಂದ್ ನಿಮಿಷ ಇಂಡಿಪೆಂಡೆಂಟ್ ಹುಟ್ಟಿದೀನಿ, ಇಂಡಿಪೆಂಡೆಂಟ್ ಬದುಕ್ತಾ ಇದೀನಿ, ಇಂಡಿಪೆಂಡೆಂಟ್ ದೇಶಕ್ಕೆ ಟ್ಯಾಕ್ಸ್ ಕಟ್ತಾ ಇದೀನಿ, ನಾನು ಬದುಕೋ ಹಕ್ಕು ನನಗೆ ಸಂವಿಧಾನ ಕೊಟ್ಟಿದೆ, ಹಾಗಾಗಿ ನಾನು ಬದುಕ್ತೀನಿ. ನೀವು ಹೀಗೆ ಇರಬೇಕು, ನೀವ್ ಹೇಗೆ ಬದುಕಬೇಕು, ನೀವ್ ಹೀಗೆ ನೋಡ್ಬೇಕಂದ್ರೆ ಇದು ಯಾವುದು ಕಾಮನ್ ಸೆನ್ಸ್ ಇರ್ಬೇಕಷ್ಟೇ. ಅಲ್ಲ, ಕಾಮನ್ ಸೆನ್ಸ್ ಒಪ್ಕೊಳ್ತೀವಿ, ನಾವು ಒಪ್ಕೊಳ್ತಾ ಇದೀವಲ್ಲ. ಆದ್ರೆ ಕಡ್ಡಾಯ ಮಾಡೋದು ಅಪಸುತ್ತ ಮೇಡಮ್. ಕಡ್ಡಾಯ ಬೇಕಿಲ್ಲ, ಕಡ್ಡಾಯ ಬೇಕಿಲ್ಲ ನಮಗೆ ನಾನು ಆಗ್ಲೇ ಹೇಳಿದ್ದೀನಿ, ನಮಗೆ ಒಬ್ಬ ರಾಜಕಾರಣಿಯ ವಿಷಯ ಅಲ್ಲ ಇದು. ನಮಗೆ ಅವ್ರು ಹೇಳಿರುವ ರೀತಿ ಏನಿದೆ ಇದೊಂದೇ ಎಕ್ಸಾಂಪಲ್ ಅಂತಲ್ಲ. ವಿ ಹ್ಯಾವ್ ಅದರ್ ಕ್ರಿಸ್ಪಿ ಮೆಮರೀಸ್ ಆಫ್ ಸಿದ್ದರಾಮಯ್ಯಜಿ. ಓಕೆ, ಅದೆಲ್ಲವೂ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ನಮ್ಗೆ ಅವ್ರೇನಾದ್ರು ಅವ್ರಿಗೆ ಸಂಕಲ್ಪ ಇಲ್ಲದೆ ಇರ್ಬೋದು ಕಾಂಟ್ರವರ್ಸಿ ಆಗ್ಲಿ ಅಂತಂತ, ಬಟ್ ಅವ್ರು ಮಾಡಿದ್ದು ಎಷ್ಟೋ ವಿಷಯಗಳು ಕಾಂಟ್ರವರ್ಸಿ ಆಗುತ್ತೆ. ಸಿದ್ದರಾಮಯ್ಯ ಹೇಳಿದ ತಕ್ಷಣ ಎಲ್ಲ ಮಾಡೋದಿಲ್ಲ. ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂದ ತಕ್ಷಣ ಹಾಗೇ ನೋಡ್ಕೋಬೇಕಂತ ಜನ ಯಾರು ಪಾಲಿಸಲ್ಲ ಮೇಡಮ್. ಇಷ್ಟ ಬಂದ ಬದುಕ್ತಾರೆ ಬಿಟ್ರೆ ಹೀಗೆ ಬದುಕಬೇಕು ಅಂತ ಸಿದ್ದರಾಮಯ್ಯ ಎಲ್ಲೂ ಹೇಳಿಲ್ಲ. ಅವ್ರೇನ್ ಹೇಳಿದ್ದು, ನೀವು ಹೇಗ್ ಬೇಕಾದ್ರೆ ನಿಮ್ಮ ಇಷ್ಟ ಅಂತ ಹೇಳಿದ್ರೆ ನಮ್ಮ ಕೆಲವರು ಮುಖ್ಯಮಂತ್ರಿಗಳು ಈ ವಿಚಾರಕ್ಕೆಲ್ಲ ಸ್ಪಷ್ಟನೆ ಕೊಡೋ ಅಗತ್ಯತೆ ಇಲ್ಲ. ಕೆಲವರು ಕುಂಕುಮ ಹಾಕೊಳ್ಳೋದಿಲ್ಲ, ಯಾರು ಏನು ಮಾಂಸ ತಿಂದು ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ತಾರೆ, ಅಥವಾ ಯಾಕೆ ಕುಂಕುಮ ಹಾಕಿದವರನ್ನ ನೋಡಿದ್ರೆ ನನ್ಗೆ ಭಯ ಆಗ್ತದೆ ಅನ್ನೋರು ಇವತ್ತು ನಮ್ಗೆ ಡ್ರೆಸ್ ಕೋಡ್ ಬಗ್ಗೆ ಅಥವಾ ನಮ್ಮ ಹಿಂದೂ ಸಂಸ್ಕೃತಿಯ ನಮ್ಮ ಧರ್ಮಾಚರಣೆಯ ಬಗ್ಗೆ ನಾನು ಹೇಗೆ ಹೋಗ್ಬೇಕು ಗೈಡೆನ್ಸ್ ಮಾಡುವ ಅಧಿಕಾರ ಅವರಿಗಿಲ್ಲ. ಯಾರಿಗೆ ಅಧಿಕಾರ ಇದೆ ಅಂದ್ರೆ ನಮ್ಮ ಹಿಂದೂ ಧರ್ಮದ ಸಂತರಿಗೆ ಇದೆ, ನಮ್ಮ ಪುರೋಹಿತರಿಗೆ, ಜನಸಾಮಾನ್ಯರು ಕೇಳ್ತಾರೆ, ನೀವ್ ಹೇಗೆ ಹೇಳ್ತೀರಾ ಅವ್ರಿಗೆ ನಮಗೆ ಕೇಳ್ತಾರೆ. ಯಾರು ಈಗ ಹಾಕಿದ್ ನಾವ್ಯಾನು ಹಾಕಿದ್ದೇವೆ? ಹೋಗಿ ನಾವು ಹಾಕ್ಲಿಲ್ಲ, ದೇವಸ್ಥಾನದ ಕಮಿಟಿ ಹಾಕಿದೆ. ಯಾರು ಎಂಡೋಮೆಂಟ್ ಆಗಿಲ್ಲ, ಸರ್ಕಾರಿ ಏತರ ದೇವಸ್ಥಾನ ಏನು ಕರ್ನಾಟಕದ ಎಲ್ಲಾ ದೇವಸ್ಥಾನದಲ್ಲೂ ಕಡ್ಡಾಯವಾಗಿ ಬಂದೇ ಬರುತ್ತೆ. ಒಂದು ವಿಚಾರವನ್ನ ಕೇಳಿದ್ರು ನಮ್ಮ ಭವ್ಯ ಸಿದ್ದರಾಮಯ್ಯನವರು ಎಲ್ಲಾ ಧರ್ಮದವ್ರಿಗೂ ಹೇಳ್ತಾರೆ ಅಂತ ಹೇಳಿ. ಒಂದ್ ನಿಮಿಷ ಭವ್ಯ ಅವರೇ, ಭಾಷಣ ಸಾಕು. ನೋಡಿ, ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು 7 ಕೋಟಿ ಕನ್ನಡಿಗರಿಗೆ ಅನ್ವಯ ಆಗುತ್ತೆ. ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಈ ಕಾನೂನು ಅನ್ವಯ ಆಗುತ್ತೆ. ಎಲ್ಲಾದ್ರೂ ಹೋಗ್ಲು ಆಯಾ ಧರ್ಮಗಳಿಗೆ ಆಯಾ ಧರ್ಮದ ರೀತಿಯ ಪ್ರಾಕ್ಟೀಸ್ ಮಾಡುವಂತ ಹೊಸ ವ್ಯಾಖ್ಯಾನ ಸರ್. ನಿನ್ನೆ ಹಾಗೆ ಅನ್ಸ್ಲಿಲ್ಲ ನಮಗೆ. ಈ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.